ಬಾ ಬಾ. ಹಾಂ ಫ್ರೆಂಡ್ಸ್, ತರಕಾರಿ ತರಕ್ಕೆ ಹೊಂಟೀನಿ. ಸೊ ತರಕಾರಿ ತರಕ್ಕೆ ಮನೆಯಿಂದನೇ ಕೈ ಚೀಲ ಇಲ್ಲಿ ನೋಡಿ, ಯಾವಾಗೂ ಒಯ್ತಿರ್ತೀನಿ ಅದನ್ನೇ. ಮನೆಯಿಂದನೇ ಕೈ ಚೀಲ. ಬಾಯ್ಲಿ ಬಾ. ಬೇರೆ ಕಡೆ ಎಲ್ಲ ಪೆನ್ನಂತ ಬರ್ತಿ ಇಲ್ಲೇ ಅದಾವ. ಬಾ ಫಾಸ್ಟ್ ಬಾ. ನೋಡ್ರಿ ತರಕಾರಿ ತರಕಂದ್ರೆ ಒಂದೊಂದು ಮಾರ್ಟಿಗೆ ಹೋಗ್ತಂದ್ರೆ ಬರ್ತೀನಿ ಅಂತ ಹೇಳ್ತಾಳೆ ನೋಡಿ. ಬಂದ? ಹಾಂ ಬರ್ಬೇಕು ಹಂಗೆ. ಗಾಡಿ ಋತುವ ಇದು. ನೋಡ್ರಿ ನಮ್ಮ ಮನೆಯಿಂದ ಸ್ವಲ್ಪ ದೂರ ಬಂದ್ರೆ ಸಾಕು, ತರಕಾರಿ ಎಲ್ಲ ಸಿಗ್ತದೆ. ಮನೆ ಕೆಳಗೇನೆ, ದೂರನಲ್ಲ. ಹೌದಲ್ಲ ಮರುಚಿ? ಟೊಮೆಟೊ ತಗೊಮ್ಮ. ಟೊಮೆಟೊ ಅಲ್ಲ, ಬದನೆಕಾಯಿ ತಗೊಮ್ಮ. ಹಾಂ ಬದನೆಕಾಯಿ ತಗೊಮ್ಮ. ಹಾಕ್ಬಿಡ, ಹುಳ ಇರ್ತಾವ ನೋಡಿ ಹಾಕ್ತೀವಿ. ತಪ್ಪ ತಂದ್ವಿ. ಹೋಗಿ ಸ್ವಲ್ಪ ತರಕಾರಿ ಸಾರು ಮಾಡ್ಬೇಕಂತ ಹೇಳಿ ತರಕಾರಿ ತೊಗೊಂಬಂದೀನಿ. ಎಷ್ಟು ರೊಕ್ಕ ಆಯ್ತು ಗೊತ್ತು? 100 ಎಷ್ಟು ಕೊಟ್ಟಿನಿ ನಾವು? 150 ಎಲ್ಲ ಸೇರಿ ಎಷ್ಟು ರೇಟ್ ಆಗ್ಯದೆಲ್ಲ. ಸೊ ಬೀಟ್ರೂಟು ಬದನೆಕಾಯಿ ತಂದೀನಿ. ಬೀಟ್ರೂಟು ನಾನು ಸ್ವಲ್ಪ ತಲೆಗೆ ಹೇರ್ ಪ್ಯಾಕ್ ಮಾಡ್ಕೋತೀನಿ ನಾಳೆ ನಾಡ್ದು. ಸೊ ಒಟ್ಟು ಟೋಟಲ್ಲು ಬೀನ್ಸು ಬದನೆಕಾಯಿ ಇವೆಲ್ಲ ತೊಗೊಂಡು ಬಂದೀನಿ. ಮಧ್ಯಾಹ್ನ ಬದನೆಕಾಯಿ ರೊಟ್ಟಿ ಮಾಡ್ಕೋಬೇಕು. ಇದು ಕ್ಯಾರೆಟ್ ನೋಡ್ರಿ ಇಂಥದ್ದು ಹಾಕಿ. ಸೊ ಕ್ಯಾರೆಟು ಬೀನ್ಸು ಹಾಕಿ ನಾನು ಈಗ ಸ್ವಲ್ಪ ಸಾಂಬಾರು ಮಾಡ್ತೀನಿ. ಸೊ ಆ್ಯಕ್ಚುಲಿ ನೀವೇ ತರಕ್ಕೆ ಹೋಗಿದ್ದು. ಕ್ಯಾರೆಟು ಬೀನ್ಸು ಉಳ್ಳಾಗಡ್ಡಿ ಈ ಕಡೆ ಬೇಳೆಗೆ ಹಾಕಿ ನಾನು ಆಲ್ರೆಡಿ ಬೇಳೆಗೆ ಹಾಕೀನಿ. ಇಡ್ಲಿ ರುಬ್ಬಿ ಹಾಕ್ಕೊಡೀನಿ. ಸೊ ಇಡ್ಲಿ ಒಳಗೆ ಇದು ಬ್ಲ್ಯಾಕ್ ಏನದ ಅಂತ ಕೇಳಬೇಡ್ರಿ. ಇದು ಉದ್ದಿನ ಬೇಳೆದು ಹಿಂದಿಂದು ಸಿಪ್ಪೆ ಐತ. ಉದ್ದಿನಬೇಳೆ ಮನೆ ಉದ್ದಿನಬೇಳೆ, ಹಾಗಾಗಿ ಅವು ಮನೇಲಿ ಹೊಡೆದಿವಿ. ಹಿಂದಿಂದು ಇವು ಬಂದವೆ. ಲೇಟ್ ಆಗ್ತವ ನೋಡ್ರಿ. ಬೇಳೆ ಯಾವಾಗೂ ಮೇಲೆ ಈ ರೀತಿ ಕುದಿಯಕ್ಕೆ ಹಾಕಬೇಕು. ಈ ಮೇಲೆ ಏನು ಬಂದಿರ್ತವಲ್ಲ ಇದು ತೆಗಿಬೇಕು. ಇದು ತೆಗೆದ್ರೇ ನಮ್ಗೆ ಸ್ವಲ್ಪ ಈ BP ಶುಗರು ಜಲ್ದಿ ಬರೋಲ್ಲ ಇವೆಲ್ಲ ಇದು ತೆಗೆದ್ರೆ. ಅದಕ್ಕೆ ಇವನು ಮನೆ ಬೇಳೆನೇ ನೋಡ್ರಿ, ನಮ್ಮ ಮಮ್ಮಿ ಕಳ್ಸಾರ. ಬರೀ ಚಹಾ ಕುಡ್ದು ಹಿಂಗೆ ಇಟ್ಟಾರ. ಸೊ ಬರೀ ಒಂದಿಷ್ಟು ನಾನು ಮನೆಯಿಂದ ಕೆಲಸ ಮಾಡ್ಕೋತೀನಿ ಈಗ. ರುಚು ಅವು ಕವರೆಲ್ಲ ತೆಗೆದಿಲ್ಲ ಹಾಕಮ್ಮ. ಹೌದೇನು? ತೊಳಿ. ಹಾಂ ಇನ್ನೊಂದಿಲ್ಲ ಅದು ನಮ್ಮ ಪಪ್ಪಂದು. ತಗೊಂಬ. ಸ್ವಲ್ಪ ತೊಳಿಬೇಕು. ಆಮೇಲೆ ಇದು ಮೇಲಿಂದ ನಾನು ಪಲ್ಯ ತಂದು ಸ್ವಚ್ಛ ಮಾಡಿ ಇಟ್ಕೊಂಡಿನಿ. ಇದೊಂದಿಷ್ಟು ತೊಳಿತೀನಿ. ಸೊ ಇದೊಂದು ಪಲ್ಯ ಸ್ವಲ್ಪ ಆಗುತ್ತಾ. ಆಮೇಲೆ ಅದೊಂದು ಸ್ವಲ್ಪ ಕಿರಿಸಲಿ ಅಂತೂ ಸ್ವಲ್ಪ ಆಗಿತ್ತು, ಅದೊಂದು ತುತ್ತಿಗೆ ಆಗಷ್ಟು ಆಗ್ಯದ. ಈಗ ಪಾತ್ರೆ ತೊಳಿಬೇಕು. ಪಾತ್ರೆ ತೊಳೆದೇ ಇಲ್ಲ, ಇವತ್ತು ಹಾಗೆ ಇಟ್ಬಿಟ್ಟಿನಿ. ಆಮೇಲೆಲ್ಲ ನಿನ್ನೆ ಮಳೆ ಬಂತು. ಮಳೆ ಬಂದಿದ್ದಕ್ಕೆ ಅಲ್ಲೆಲ್ಲಿ ನೀರು ನಿಂತಾವೆ ನೋಡಿರಿ. ಸ್ವಲ್ಪ ಭಾಳ ಶೆಕೆ ಐತೆ. ಅಂದ್ರೆ ಏನು ಹೇಳಲಿ ನಾನು, ಭಾಳ ಶೆಕೆ ಐತೆ. ನನಗಂತೂ ಬೇವ್ರು ಜಾಸ್ತಿ ಬರ್ತಾವ. ಹಾಗಾಗಿ ಸರಿ ನೋಡ್ರಿ, ನೀರು ಮನೇನ ಕೆಲಸ ಆಗ್ಯದ. ಅದೊಂದು ತೊಗೊಂಡು ಪೂಜೆ ಮಾಡ್ಕೋಬೇಕು. ಇಲ್ಲೆಲ್ಲ ಸಿಡಿತದ, ಹುಷಾರು. ಕೆಳಗೆ ಮಾಡ್ಕೈ. ಹಾಂ ಹಂಗ. ತೊಳಿತಾಳೆ ನನ್ನ ಮಗ, ತೊಳೆದು ಹೆಲ್ಪ್ ಮಾಡ್ತಾಳೆ. ಸೊ ಇದು ಮನೆ ನೋಡಿರಿ. ನಮ್ಮ ಮನೆ ಒರೆಸ್ಬೇಕು, ಕಸ ಗುಡ್ಸ್ಕೊಂಡು ಎಲ್ಲ ಆಗೈತೆ ಅಷ್ಟೇ ಕೆಲಸ. ಇನ್ನು ಮನೆ ಒರೆಸ್ಕೊಂಡು ಮನೆ ಒರೆಸ್ಕೋಬೇಕು. ಎಷ್ಟೈತೆ ಟೈಮ್? ಆಲ್ರೆಡಿ 8:30 ಆಗಾಗತ್ತೆ. ಇವತ್ತು ಏನೂ ಕೆಲಸ ಆಗಿಲ್ಲ. ಆಯ್ತಮ್ಮ ಬಾಯ್ ಕಡೆ ನೀನು. ಸೊ ಗೈಸ್, ನಮ್ದೆಲ್ಲ ರೆಡಿಯಾಗಿದೆ. ಈಗ ನಾವು ಇಡ್ಲಿ ಹಾಕ್ಕೊಂಡು ಉಣ್ತೀವಿ. ಮತ್ತು ಟೇಸ್ಟ್ ಮಾಡಿ ಹೇಳ್ತೀವಿ ನಿಮಗೆ ಹೆಂಗಾಗಿದೆ ಅಂತೆ.
ಬನ್ನಿ ನೋಡೋಣ guys. ನೀರು ತೊಗೊಂಬರ್ತೀನಿ ನಾನು. ಬರ್ರಿ. ನೋಡೋಣ ಗೈಸ್ ಟೇಸ್ಟ್. उन्होंने जो कुछ भी हमसे कहा वो सब सच लग रहा है मिर्ची। तो क्या कहते हो? ಮಸ್ತ್ ಆಗಿದೆ ಗೈಸ್. ऐसा करना चाहिए। लेकिन वो लोग इसे रॉकेट से स्पेस ले जाएंगे। ये बात तो है, लेकिन क्या तुम्हें लगता है कि हमें इस केस में उन लोगों की मदद करनी चाहिए? ಸೊ ಫ್ರೆಂಡ್ಸ್, ಭಾಳ ದಿವಸದ ನಂತರ ನಮ್ಮೂರಲ್ಲಿ ಜೋರು ಮಳೆ ಬಂತು. ಜೋರು ಅಂದರೆ ಎಷ್ಟು ಜೋರಿತ್ತು ಅಂದರೆ ಮಳೆ ಅವಾಂತರಕ್ಕೆ ನಮ್ಮ ಮನೆಗೆಲ್ಲ ನೀರು ಬಂತು. ಸಾಮಾನೆಲ್ಲ ನಿಜವಾಗೂ ತೆಗೆದೋಗಿದ್ವು. ಎಲ್ಲರೂ ಸೇರಿ ಮನೆ ಒರೆಸ್ಕೊಂಡ್ವಿ. ಮನೆ ಒರೆಸ್ಕೊಂಡಿದ್ದಂತೂ ನಾನು ವಿಡಿಯೋ ಮಾಡಿಲ್ಲ, ಯಾಕಂದರೆ ಇಷ್ಟು ಇರಿಟೇಟ್ ಆಗ್ಲಿಕ್ಕತ್ತಿದ್ದು ನನಗೆ. ಎಲ್ಲ ತೊಯ್ದುಬಿಟ್ಟಿದ್ದು ಆಲ್ಮೋಸ್ಟ್. ಆದರೂ ಒರೆಸ್ಕೊಂಡಿದ್ದನ್ನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡಿ. ನೋಡಿರಿ, ಮಳೆ ಬಂದರೆ ಯಾವ ಪಜಿತಿ ಆಗುತ್ತೆ ನಮ್ಗೆ ಅಂತ. ಯಾಕಂದರೆ ಹಿಂದಿಂದೆಲ್ಲ ಬ್ಯಾಕ್ ಸೈಡಿಂದ ಫುಲ್ ನೀರು ಬರ್ತವೆ, ಓಪನ್ ಇರೋದ್ರಿಂದ. ಆನ್ ಮಾಡಿಲ್ಲ ನೋಡ್ರಿ, ಮಳೆ ಬಂದು ಮಳೆ ಅವಾಂತರ ಮಳೆ ಹೆಂಗೆ ನೀರು ಬಂದದ. ಎಲ್ಲ ಮನೆಯೆಲ್ಲ ನೀರು ಬಂದವು. ಫುಲ್ ಮನೆಯೆಲ್ಲ ನೀರಾಗ್ಯಾವ. ಕಚ್ಚ ಈ ಮನೆಗೂ ಫುಲ್ಲು ನೀರು ಬಂದಿದ್ವು. ಸೊ ಈ ಮನೆಗೂ ಫುಲ್ ನೀರು ಬಂದಿದ್ವು ನೋಡ್ರಿ. ಇಷ್ಟೊತ್ತನ ನಾನು ಇದು ಒರೆಸ್ಕೊಂಡಿನಿ. ಆಮೇಲೆ ಈ ಮನೆಗೂ ನೀರು ಬಂದು ಫುಲ್ ಈ ಮನೆಗೂ ನೀರು ಬಂದವು. ಇಷ್ಟೊತ್ತ ನಾನು ಇವೆಲ್ಲ ಒರೆಸ್ಕೊಂಡು ಹೋಗಿನಿ. ಅದು ಒಂದು ರೂಮ್ ನಮ್ಮ ಮನೆಯವ್ರು ಒರೆಸಾಕತ್ತಿರ ನೋಡ್ರಿ. ಎಲ್ಲ ಏನು ಹಸಿ ಐತೆ, ಪೂರ್ತಿ ನೀರು ಬಂದಿದ್ವು ಇಲ್ಲಿ ತನಕ. ಸೊ ಮಳೆ ಭರ್ಜರಿ ಮಳೆ ಬಂದು ಜೋರು. ನಾವು ಇಲ್ಲಿ ಕುಂತು ಚೌಕಬಾರ ಹಾಕೋತ ಕುಂತ್ಬಿಟ್ಟಿವಿ, ನೋಡೇ ಇಲ್ಲ ಈ ಮಳೆ ಒಂದು ಸ್ವಲ್ಪ ತಣ್ಣಗಾಗ್ಯದ. ನೋಡ್ಬೇಕಿತ್ತು ಫ್ರೆಂಡ್ಸ್. ಪಾರ್ಸೆಲ್ ಬಂದದ್ದು ಇವತ್ತೊಂದು. ಏನು ತರ್ತೀನಿ ಅಂತ ಹೇಳಿ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ಏನು ಬಂದದ್ದು ಅಂತೇಳಿ. ಸೊ ಮೀಶೋನಾಗ ಒನ್ ಡೇ ಸೇಲ್ ಅಂತಿತ್ತು, ಸಂಡೇ ಸೇಲೇನೋ, ಅವಾಗ ಆರ್ಡ್ರ್ ಮಾಡಿದ್ದೆ ನಾನು. ಸೊ ಇವತ್ತು ಥರ್ಸ್ಡೇ ಇದೆ, ರೀಚ್ ಆಗಿದೆ. ಬರೀ ಕಟ್ ಮಾಡ ಏನೈತೆ ಅಂತ ತೋರಿಸ್ತೀನಿ ನಿಮಗೆ. ಒನ್ ಡೇ ಸೇಲ್ ಇದ್ದಾಗ ಒಂದು ಸ್ವಲ್ಪ ರೇಟ್ ಹಂಗೆ ಈ ಕಡೆ ಇರ್ತಾವೆ. ಒಂದು 20-30 ರೂಪಾಯಿನಾಗ ಹೆಚ್ಚು ಕಮ್ಮಿ ಆ ಕಡೆ ಇರ್ತಾವೆ. ಅಂಥ ಟೈಮ್ನಾಗ ನಾನು ಎಷ್ಟು ದಿವಸದಿಂದ ಕಾರ್ಟ್ನಾಗ ಹಾಕಿಟ್ಟಿರ್ತಿದ್ದೆ ನಾನು, ಆದರೂ ಆರ್ಡ್ರ್ ಮಾಡಿರಲಿಲ್ಲ. ನೋಡೋಣ ಅಂತೇಳಿ ಮಾಡಿದೆ. ಇಲ್ಲಿ ಹೊರಗೆ ನರ್ಸರಿನಾಗ ಅಲ್ಲಿ ಕೇಳಕ್ಕೆ ಹೋದ್ರೆ 400-500 ಹೇಳ್ತಾನೆ. ಹಂಗಂತೇಳಿ ನಾನು ಇದನ್ನು ಆನ್ಲೈನಾಗ ತರಿಸ್ಕೊಂಡೆ. ಇದ್ರ ಜೊತೆಗೆ ಅವತ್ತು ಇದೊಂದು ಆಫರ್. ಇದೊಂದು ಗಿಡ ಕಟ್ ಮಾಡಲಿಕ್ಕೆ ಕಟರ್ ಬಂತು. ಇದು 5 ಲೀಟ್ರದ್ದು. ಎಸ್ 5 ಲೀಟ್ರ್ 10 ಲೀಟ್ರದ್ದು. ಇದಕ್ಕಿಂತ ಸ್ವಲ್ಪ ಜಾಸ್ತಿನೇ ಇತ್ತು. ನೀರೆಲ್ಲ ಹಾಕಿ ನೋಡೋಣ ಅಂತ ಹೆಂಗದ ಅಂತ ಹೇಳಿದ್ರು. ಸೊ ಇದಕ್ಕೆ ಒಂದು ಕ್ಯಾಪ್ ಬಂದಿದೆ. ಇದು ಕ್ಯಾಪ್ ಇದನ್ನು ಕಟ್ ಮಾಡೋಣ. ಕ್ಯಾಪ್ ಕಳಿಬಾರ್ದು ಅಂತ ಹೇಳಿ ಸತಿ ಹಿಂಗೆ ಕಟ್ ಮಾಡ್ಯಾರ ನೋಡಿ, ಕಟ್ ಹಾಕ್ಯಾರ. ಸೊ ಇದು ಕ್ಯಾಪ್. ಇಲ್ಲಿಂದ ನೀರು ಹಾಕಿ ನಾವು ಮುಚ್ಚಿಲ್ಲ ಅಂದ್ರೂ ನಡೀತದೆ. ಸೊ ಇದು ಹಾಗೇನ ನೀರು ಕೊಡ್ಬೋದು. ಇಲ್ಲಿ ಇದು ಅಂಟ್ಕೊಂಡು ಇಲ್ಲ, ಇಲ್ಲೇ ಐತಿ. ಇದೇನಪ್ಪ ನಂಗೆ ಇಷ್ಟ ಆಗಿಲ್ಲ, ಓಪನ್ನೇ ಐತಿದು. ಇದನ್ನೇ ನೀರೇ ಫಿಕ್ಸ್ ಮಾಡಬೇಕು ಒಳಗೆ. ನಾನು ಮಾಡ್ಬೇಕಾ? ಒಂದೊಂದು ತಡ್ರಿ ಮಾಡಿ ನೋಡ್ತೀನಿ. ಇದು ಫೈನಲಿ ಒಳಗೆ ಹಾಕ್ದೆ ನಾನು. ಸ್ವಲ್ಪ ಪ್ರೆಸ್ ಮಾಡಿದ್ರೆ ಹೊಡಿತಿದ್ದು. ಸೊ ಇದನ್ನು ಇಲ್ಲಿ ಫಿಕ್ಸ್ ಮಾಡಿದರೆ ಸೊ ನೀರು ಶವರ್ ಥರ ನೀರು ಬರ್ತಾವೆ. ಈಗ ಅಷ್ಟು ಕಂಫರ್ಟೇಬಲ್ ಆಗುತ್ತಿಲ್ಲ, ಗೊತ್ತಿಲ್ಲ. ನೋಡೋಣ. ನೀಮ್ ಆಯಿಲು ಅದು ಏನಾರೇ ಹಾಕಿ ಹೊಡಿಯೋಕ್ಕಿದು ಚೆಂದ ಆಗುತ್ತೆ ನಮಗೆ. ಚಂದ 2 ಕಡೆ ಇರ್ಬೇಕು, ಪರವಾಗಿಲ್ಲ. ಬಟ್ ಬಿಸಿಲಿಗೆಲ್ಲ ಇಟ್ಟು ನಡೆಯೋಂಗಿಲ್ಲ. ಇದು ಒಳಗಡೆನೇ ಇಟ್ಕೋಬೇಕು. ಮೇಡ್ ಇನ್ ಇಂಡಿಯನ್ ಪ್ರಾಡಕ್ಟ್. ಇದು ಟೋಟಲ್ ಪ್ರೈಸ್ ಬಂದು 265 ರೂಪಾಯಿ, ಎರಡೂ ಸೇರಿ ಫ್ರೆಂಡ್ಸ್. ನಿಮ್ಗೆ ಏನಾರು ಇಷ್ಟ ಆದರೆ ನೀವು ತೊಗೋಬೋದು ಮೀಶೋಲ್ಲಿ.